ಅಲ್ಲ ನೋಡಜ್ಜಿ, ಎಂಥ ಕೆಲಸ ಮಾಡೋದು ನಮ್ಮ ಸಂಗೀತ. ನಾನು ನಮ್ಮ ಅಕ್ಕ ಗಿಣಿಗೆ ಹೇಳ್ದಂಗೆ ಹೇಳಿದ್ವಿ, ಬೇಡ ಕಣಮ್ಮ ಬೇಡ ಕಣಮ್ಮ ಅಂತ. ನಮ್ಮ ಮರ್ಯಾದೆ ತೆಗ್ದು ಅದ್ಲು ನೋಡಜ್ಜಿ. ನಾವು ಈ ದಿನ ಉಳಿಸ್ಕೊಂಡ್ರೆ ಮರ್ಯಾದೆ ಎಲ್ಲ ಇವಳಬೇಕು ನಮಗೆ ತೆಗ್ಯಕ್ಕೆ. ಬಿಡಿ ಅತ್ತ ಸಂತಮ್ಮ, ಏನು ಮಾಡೋಕ್ಕಾಗುತ್ತೆ? ಇಷ್ಟಪಟ್ಟು ಹೇಳತ್ ಮದುವೆಗಳು ಸುಮ್ಮನೆ. ಅದನ್ನೇನು ನಿನ್ನ ತಲೆ ಕೆಡಿಸ್ಕೊಂಡಿದ್ಯಾ? ಯಾರ್ದು ನೀನು ಆ ಪಾಟಿ ತಲೆ ಕೆಡಿಸ್ಕೊಂಡಿಲ್ಲಮ್ಮ. ಅವ್ರದ್ದೆಲ್ಲ ಗನ್ವಾ ಕೊಟ್ಟು ಮದುವೆ ಮಾಡಿದ್ವಿ. ಯಾಕೆ ಈ ಪಾಟಿ ತಲೆ ಕೆಡಿಸ್ಕೊಂಡಿದ್ಯಾ ಅಂತ ನಾನು ಅದನ್ನೇ ಹೇಳ್ತೀನಿ ಕಣ್ಲಸ್ ಮಕ್ಕ. ಬೇಡಮ್ಮ ಅತ್ತ ಹೋಗ್ಲಿ, ಏನೋ ಇಷ್ಟಪಟ್ಟವಳ ಹೇಳು ಬೇಡ ಅಂತ ಹೇಳ್ತೀನಿ, ಕೇಳಂಗೆ ಇಲ್ಲ. ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ಕೂತ್ಕೊಂಡೈತಿ. ಅಜಯ್ ಸುಮ್ಕಿರೋ, ಅವ್ರು ಒಳ್ಳೆ ಜನ ಅಲ್ಲ ಅಂದಮೇಲೆ ಆಗಬಾರ್ದು. ಹಾಗೆ ಏನು ಜೀವನ ಪರ್ಯಂತ ಏನು ಬೇಕು ಏನು ಬಿಡಪ್ಪ, ಇವತ್ತು ನಾಳೆಗೂ ಮುಗಿಯೋದಂಬೋದಾದ್ರೆ ಎಲ್ಲರೂ ಯಾರು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಜೀವನ ಪರ್ಯಂತ ಏನು ಬೇಕಲ್ಲ, ಅದಕ್ಕೆ ನಮ್ಮ ಶಾಂತಮ್ಮ ಯೋಚನೆ ಮಾಡೋದು. ಅಲ್ಲ ನಾವು ಬಿಡತ್ತ ಏನೋ ಮಾತಾಡ್ಸುತ್ತೆ ಅಂತ ಅನ್ಕೊಂಡಿದ್ದೆ. ಹೇಳೋಳು ಪಾಪ ಹಿಂಗೈತೆ ಕಣಪ್ಪ, ಮದುವೆ ಆಗ್ತೀನಿ ಅಂತಾಳೆ ಅಂತ. ನಾನು ಬಿಡು ಮಾತಾಡಿಸ್ತಿಡ್ಕೆ ಏನು ಇಲ್ಲ ಸುಮ್ಕಿರು ಅಂತ ನಾನು ಬೈತಿದ್ದೆ. ನಮ್ಮ ಸಂಗೀತಕ್ಕೆ ಬ್ಯಾಡ್ವೆ ನಮ್ಮ ಬುದ್ಧಿ. ನೋಡು, ಇಂಥ ಕೆಲಸ ಮಾಡಿದರೆ ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಬೇಜಾರಾಗ್ತಾರೆ ಎಂಬುದು ಸ್ವಲ್ಪನಾದರೂ ಅರ್ಥ ಮಾಡ್ಕೊಂಬಲಿಲ್ಲ. ಎಂಥ ಕೆಲಸ ಮಾಡೋತು ಬಿಡೋಣ, ಏನು ಮಾಡೋಕ್ಕಾಗುತ್ತಲ್ಲ. ಹಣೆ ಬರ್ದಾಗೆ ಅವ್ರ ಅಂಗ್ಳದಾಗ ಉಪ್ಪು ಹಾಕ್ಬೇಕಂಬದಿದ್ರೆ ಯಾರ ಕೈಲೂ ತಪ್ಸೋಕ್ಕಾಗಲ್ಲ. ಸುಮ್ಕಿರು. ಅವಳ ಹಣೆ ಬರ್ದಾಗ ಅದೇ ಬರ್ದಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಅದೇ ಕಣ್ಲಸ್ ಮಕ್ಕ ನಾನು ಹೇಳಿದ್ದು, ಯಾರು ಏನು ಮಾಡೋಕ್ಕಾಗಲ್ಲ. ಸುಮ್ಕಿರಮ್ಮ. ಅವಳ ಹಣೆ ಬರ್ದಾಗ ಅವನ್ನೇ ಕಟ್ಕೋಬೇಕಂಬದಿದ್ರೆ ನಿನ್ನಿಂದಲೂ ತಪ್ಸೋಕ್ಕಾಗಲ್ಲ, ಯಾರಿಂದಲೂ ತಪ್ಸೋಕ್ಕಾಗಲ್ಲ. ಬೇಜಾರಾಗ್ಬಿಡು ಸುಮ್ಕಿರು ಅಂತ ಹೇಳ್ತಿರೋದು. ಹೆಂಗಳು ಅಂತ ಹೇಳ್ತೀಯಲ್ಲ ಸಂತಮ್ಮ, ಹಂಗೇನಿ. ಬಿಡ ಅಂತ ಹೋದ್ರು ಹೋಗ್ಲಿ, ತಲೆ ಕೆಡಿಸಬಾರ್ದೀಗ. ನಿನಗೆ ಇಷ್ಟ ಇಲ್ವಾ? ಅವಳು ಹೋಗಿ ಹಾಗೆ ಹೇಳಿ ನೀನು ಮಾತಾಡ್ಸಕ್ಕೆ ಹೋಗ್ಬೇಡ. ಅದು ಸುದ್ದಿಗೆ ಹೋಗ್ಬೇಡ, ಸುಮ್ಕಿರೋದು ಕಲ್ ಕಾಯ್ತೇನಿ. ತಗಿ ನಾವು ಯಾತಕ್ಕೆ ಮಾತಾಡ್ಸೇವು? ನಾನು ಮಾತಾಡ್ಸೋಕ್ಕೆ ಹೋಗಲ್ಲ ಅವಳನ್ನ. ಬಿ ಸೆಕೆಂಡ್ ಇರ್ತೀನಿ, ಯಾರು ಮಾತಾಡಿಸ್ಬೇಡ್ರಿ ಅಂತ ಹೇಳ್ತೀನಿ ನಮ್ಮ ಹುಡುಗರಿಗೆಲ್ಲ. ಅವಳೇನೋ ನಮ್ಮ ಮದುವೆ ಆಗ್ಯದಾಳೆ ಎಂಬುದೇನೋ ನನಗೆ ಗೊತ್ತಾಗಲಿ. ನೋಡಿ, ಮನೆಗೆ ಬಂದಿಲ್ವಲ್ಲ, ನಾವು ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಕಣ್ಣಿಂಗಜ್ಜಿ ನನಗಂತೂ. ರಾತ್ರಿ ಎಲ್ಲ ಬರೇ ಮನಸ್ನಾಗ ಅದೇ ಕೊರೆಯೋದು. ಯೋಟ್ ಹೇಳಿದ್ರು ಈ ಹುಡುಗಿ ತಿಳ್ಕೊಂಬಿಲ್ವಲ್ಲಪ್ಪ, ಅವಳಿಗೆ ತಿಳಿದಂಗೆ ಮಾಡಿದ್ಲಲ್ಲಪ್ಪ ಅಂತ ಹೇಳಿ ತುಂಬ ಬೇಜಾರಾಯ್ತು ಕಣಜ್ಜಿ. ಬೇಜಾರಾಗುತ್ತೆ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತಮ್ಮ? ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಬಗೆಹರಿಯುತ್ತೇನಮ್ಮ? ಬಗೆಹರಿಯಲ್ಲ. ಸುಮ್ಮನೆ ಅದನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು, ಅಷ್ಟೇ ಬಿಟ್ಟು ಹಾಕ್ಬೇಕು. ಅವಳನ್ನಾಗ ನಿಂಗೆ ಇಷ್ಟ ಇಲ್ವಾ ಮಾತಾಡ್ಸಕ್ಕೆ ಹೋಗ್ಬೇಡ. ಹೋಗಿ ಮದುವೆ ಆಗಿ ಹೇಳಿದ್ಮೇಲೆ ಅವಳು ಹೋಗಿ ಅನ್ಭವಿಸ್ದಾಗ ಗೊತ್ತಾಗುತ್ತೆ ಅಷ್ಟೇನಿ. ಸುಮ್ಮನಿರೋದು ಕಲ್ಕ ನೀನು ಅಷ್ಟೇನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಹುಡುಗ ಒಳ್ಳೇನು, ಈಗ ಕಟ್ಕೊಂಡಿರೋ ಗಂಡ ಒಬ್ಬ ಒಳ್ಳೇನಾದರೆ ಸಾಕು. ಅವಳದೇನು ಲೆಕ್ಕ? ಅವಳು ಒಳ್ಳೆಯಲ್ಲ ಅಂತ ನೀನು ಲೆಕ್ಕ ಹಾಕ್ತಾ ಇದೀಯಾ? ಬಿಟ್ಟು ಹಾಕ್ಬೇಕಂದ್ರೆ ಅದು ಹೆಂಗಾಗುತ್ತೆ ಲಸ್ ಮಕ್ಕ? ಬಿಟ್ಟು ಹಾಕ್ಬೇಕಂದ್ರೆ ಅದು ಹೆಂಗಾಗುತ್ತೆ ಹೇಳು? ನೀನು ನೋಡು, ಅವಾಗ ಚೈತ್ರ ಹೋಗಿ ಮದುವೆ ಆದಾಗ ನಿನ್ನ ಮನಸ್ಸಿಗೆ ಎಷ್ಟು ಬೇಜಾರಾಯ್ತು ಹೇಳು ಮಕ್ಕಯ್ಯ. ಆಗುತ್ತಮ್ಮ, ಎಲ್ಲರೂ ಹೇಳ್ತಾರೆ ತಲೆ ಕೆಡಿಸಬೇಡ್ರಿ ಅಂತ. ಆದ್ರೆ ನಾವು ಸಾಕಿ ಬೆಳೆಸಿರ್ತೀವಿ, ಒಟ್ಟು ಉರಿತೈತೆ, ಬೇಜಾರಾಗುತ್ತೆ. ನೋಡಪ್ಪ, ನಾವು ಹೇಳ್ದಂಗೆ ಕೇಳಲಿಲ್ಲ, ನಮ್ಮ ಮಾತು ಮೀರು ಹೋದ್ರಲ್ಲಪ್ಪ ಅಂತೇಳಿ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗುತ್ತೆ? ನಾವು ಒಂದೆರಡು ದಿನ ನಾವು ಬೇಜಾರು ಹಾಕ್ಕೊಂಡು ನಾವು ಮಾತಾಡಿಸ್ಲಿಲ್ವಲ್ಲ. ಇವಾಗ ಇವಾಗ ಗನವಾಗ ಇದ್ದೀವಿ. ಆಗ ಹಂಗೆ ಸಿಟ್ನಾಗ ಎಲ್ಲರಿಗೂ ಏನು ಮಾಡೋಕ್ಕಾಗಲ್ಲ. ಸಿಟ್ಟಂಬದು ಎಲ್ಲರಿಗೂ ಬರುತ್ತೆ. ಸಿಟ್ನಾಗ ಒಂದೆರಡು ದಿನ ಸುಮ್ಮನೆ ಇರ್ಬೇಕು ಅಷ್ಟೇನಿ. ಅವಳಂತೂ ಉಂಡೆ ಇಲ್ಲ ಕಣ್ಲಸ್ ಮಕ್ಕಯ್ಯ. ನಾನು ಅದೇ ಹೇಳ್ತೀನಿ, ಏನು ಮಾಡೋಕ್ಕಾಗುತ್ತಮ್ಮ? ಹಿಂಗೆ ಆಗ್ಬೇಕು ಅಂಬೋದಿದ್ರೆ ಯಾರ ಕೈಲೂ ತಪ್ಸೋಕ್ಕಾಗಲ್ಲ. ಅದು ಹಾಗೆ ಆಗುತ್ತೆ, ಹೋಗಮ್ಮ ಮುಣ್ಣು. ಅದನ್ನೇ ತಲೆ ಕೆಡಿಸಬೇಡ ಅಂತ ಹೇಳ್ತೀನಿ. ಅದನ್ನೇ ಬೇಜಾರು ಮಾಡ್ಕೊಂಡು ಕೂತ್ಕೊಂಡವಳೆ. ನನಗೆ ಬೇಜಾರಾಗೈತೆ ಅಂತ. ಮತ್ತು ಯೋಟ್ ಹೇಳಿರು ಕೇಳಲಿಲ್ವಲ್ಲ ನಮ್ಮ ಮಾತಿಗೆ ಎಲ್ಲಿ ಬೆಲೆ ಕೊಟ್ಲು ಅವಳು. ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಕಷ್ಟ ಬಿದ್ದು ಓದ್ಸವ್ರೆ, ನಮ್ಮ ಅಪ್ಪ ನಮ್ಮಮ್ಮ ನಮ್ಮನ್ನ ಹೆಂಗೆ ನೋಡ್ಕೊಂಡವ್ರೆ ಅಂಬೋದೊಂದು ಈಟಾನು ಲೆಕ್ಕ ಹಾಕ್ಲಿಲ್ವಲ್ಲ. ಅವಳಿಗೆ ತಿಳಿದಂಗೆ ಅವಳು ಮಾಡಿದ್ಲಲ್ಲ, ಅದಕ್ಕೆ ಬೇಜಾರಾಯಿತು ಕಣ್ಣಿಂಗಜ್ಜಿ. ಈಗಿನ ಹುಡುಗರು ಹಂಗೆ ಅಮ್ಮ, ಅವ್ರಿಗೆ ತಿಳಿದಂಗೆ ಮಾಡೋದು. ಅಪ್ಪ ಅಮ್ಮ ಹೇಳ್ದಂಗೆ ಕೇಳಲ್ಲ. ಏನು ಮಾಡೋಕ್ಕಾಗುತ್ತೆ ಹೇಳು? ಅದನ್ನೆಲ್ಲ ಲೆಕ್ಕ ಹಾಕಲ್ಲ ಅವರು. ಸಾಕಿ ಬೆಳೆಸಿರೋದೆಲ್ಲ ಎಲ್ಲರೂ ಮಾಡೋದೇ ನೀವು ಮಾಡಿರೋದು ಅಂತಾರೆ. ಅಪ್ಪ ಅಮ್ಮಯ್ಯ ಸಾಕಿ ಬೆಳೆಸೋ ಮಕ್ಕಳನ್ನ ಸಾಕಿ ಬೆಳೆಸೋ ಕರ್ತವ್ಯ ಐತೆ, ಎಲ್ಲರೂ ಮಾಡೋದೇ ನೀವು ಮಾಡಿರೋದು ಅಂತಾರೆ. ಈಗಿನ ಮಕ್ಳಂತಾಗೆ ಮಾತಾಡೋಕ್ಕೂ ಆಗಲ್ಲ. ಈಗಿನ ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಸುಮ್ಕಿರು, ಇನ್ನೇನು ಮಾಡೋಕ್ಕಾಗುತ್ತೆ? ಹೋಗು ಎದ್ದೋಗಿ ಉಣ್ಣಾಗ ಹೋಗು. ಎದ್ದೊಳಕ್ಕ ಒಂದು ಟಿಕ್ ಕೊಡೋಕಕ್ಕ. ಬದ್ಕೊಳ್ಕ ಸಂತಮ್ಮ ನೀನು. ಅದು ಇದು ಯೋಚನೆ ಮಾಡ್ಕೊಂಡು ಬಿಟ್ರೆ ಅಷ್ಟೇ. ಇವತ್ತು ಕಾಯಿಲೆ ಹಂಗೆ ಮನಿಕಬೇಕಾಗುತ್ತೆ. ನೀನು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಈಗ ಆಗಿದ್ದಾಗಲೇ ಏನು ಬೇಕು, ಚೆನ್ನಾಗಿರ್ಕೊಂಡು ಉಂಡ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ. ನೀನು ಅದನ್ನೇ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಅಷ್ಟೇ ಕಾಯಿಲೆ ಆಗುತ್ತೆ. ಹೋಗಿ ಉಂಡು ಚೆನ್ನಾಗಿರೋದು ಕಲಿ. ಅದನ್ನ ಮನಸ್ಸಿಂದ ತೆಗ್ದಾಕು. ಹೋಗಿ ಹಾಗೆ ಅವಳೆ ಬಿಡತ್ತ, ಅವಳು ಸುದ್ದಿ ಏನು ಅಂತ ಮಾರ್ತ್ಕೊಂಡು ಸುಮ್ಮನಾಗ ಅಷ್ಟೇನಿ. ಇಲ್ಲಾಂದ್ರೆ ಇಷ್ಟ ಆಯ್ತಾ ಮಾತಾಡಿಸಿ ಚೆನ್ನಾಗಿರೋದು ಕಲೀರಿ ಅಷ್ಟೇನೆ. ಅವರು ನೀವು ಹೋಯಲ್ಲ ನಾನೇ ಅದಕ್ಕೆ ಮಾತಾಡ್ಸಂತ ಹೋಗಿ. ನಾನಂತೂ ಮಾತಾಡ್ಸಕ್ಕೆ ಹೋಗಲ್ಲ. ನನಗೆ ಇಷ್ಟ ಇಲ್ಲದಾಗಿ ಅವಳೆ ಅಂತ ಅಂದರೆ ನಾನಂತೂ ಮಾತಾಡ್ಸಕ್ಕೆ ಹೋಗಲ್ಲ. ಏನೇ ಆದರೂ ಪರವಾಗಿಲ್ಲ. ಯಾರ ಅಕ್ಕ ತಂಗಿಯರಾಗಲಿ ಯಾರು ಮಾತಾಡ್ಸ್ಕೊಡ್ದವಳನ್ನ. ನಮ್ಮ ಮಾತು ಮೀರು ಹೋಗ್ಯದಳೆ ಅಂದಮೇಲೆ
ಅಲ್ಲ ನನ್ನ ಮಾತಿಗಂತೂ ಬೆಲೆ ಇಲ್ಲ, ಅವ್ರ ಅಪ್ಪನ ಮಾತಿಗನ ಬೆಲೆ ಕೊಡೋದು ಬೇಡ. ಅಲ್ಲ ನಮ್ಮ ಅಪ್ಪ ಏನು ಅಂದ್ಕಾಣುತ್ತೆ, ನಮ್ಮ ಅಪ್ಪ ಮೆತ್ತಂದು, ನಮ್ಮ ಅಪ್ಪ ಒಂದು ಈಟ್ ಏನಾನ ಆದರೆ ಸಹಿಸ್ಕೊಂಬಲ್ಲ ನಮ್ಮ ಅಪ್ಪನ ಮಾತಿಗನ ಬೆಲೆ ಕೊಡೋಣ ಅಂಬೋದನ್ನು ಸ್ವಲ್ಪನಾದ್ರೂ ಹೊರ್ತ್ಕೊಂಬಿಲ್ವಲ್ಲ ಲೌಡಿ ಮಂಡಿ. ಹೋಗ್ ನಾನು ನೀನು ಯೋಟ್ ಹೇಳಿರು ಇದನ್ನೇ ಬೇಜಾರು ಮಾಡ್ಕೊಂಡು ಕುಕ್ಕಂತಲ್ಲ ಶಾಂತಮ್ಮ. ನಾನು ನೆನ್ನೆಸಿಂದ ಹೇಳ್ತಾನೆ ಇದ್ದೀನಿ, ಅದನ್ನೇ ಒಂದು ಬೇಜಾರು ಮಾಡ್ಕೊಂಡು ಏನು ಹಂಗೈತೆಮ್ಮ ಕುಕ್ಕಂತೀಯ. ಹೋಗ ಅಂದ್ರು ಹಂಗೆ ಹೇಳೋಣ ಹಣೆ ಬರೋ ಅಂತ ಹೇಳಿರೂ ಕೇಳಲ್ಲ. ನಾಳೆ ಮದುವೆ ಆಗ್ಯಾರಂತೆ ಶಾಂತಮ್ಮ. ಈ ಹಂಗ ಕಣಜ್ಜಿ ಅದು ಓಟು ಗೊತ್ತಿಲ್ಲ. ಒಟ್ಟಿನಲ್ಲಿ ಫೋನ್ ಮಾಡೀವಿ, ಹೋಗ್ಲಿಲ್ಲ ಫೋನು. ಆಮೇಲೆ ಯಾರ ಹಂಗಂದ್ರು ಹಿಂಗೆ ನಿಮ್ಮ ಹುಡುಗಿ ರಾಜಮ್ಮನ ಮಗನ ಜೊತೆಗೆ ಹೋಗೈತೆ ಅಂತ ಯಾರ ಹೇಳಿದ್ ನಮಗೆ. ಫೋನ್ ಮಾಡೀವಿ, ಫೋನ್ ಎತ್ತಲ್ಲ. ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಏನು ನಮ್ಮ ಅಪ್ಪ ನಮ್ಮಮ್ಮ ಅಂತ ಫೋನನ್ನ ಎತ್ತಿಳೆ, ಫೋನೂ ಎತ್ತಲಿಲ್ವಲ್ಲ. ಸತಿ ಫೋನ್ ಮಾಡಿದ್ವಿ ಗೊತ್ತೇನಜ್ಜಿ. ಅಮ್ಮ ಮನ್ಯಾಳ ಮುಂದೆ ಬಂದವಳಂತೆ ಕಣಮ್ಮ, ಬಾ ಮದುವೆ ಆಗ್ಯ ಮನ್ಯಾಳನ್ನ. ಯಾರಮ್ಮ ಹೇಳ್ದಾರೆ, ಎಲ್ಲಿ ಬಂದವಳಂತೆ? ಅವ್ರ ಮಂತಕ್ಕೆ ಬಂದಿದ್ದಾರಂತೆ, ಬಾ. ಅದಕ್ಕೇನೆ ನಾನು ನಿನ್ನ ಕರಿಯೋಣ ಅಂತ ಬಂದೆ. ದಿಕ್ಕಮ್ಮ ಸುಮ್ಮನೆ ನೀನು ಹೋಗ್ಬೇಡ, ನೀನು ಮಾತಾಡಬೇಡ ಅಂತೀನಿ, ನೀನು ಮಾತಾಡ್ತೀಯ. ಹೇಳತ್ಲಾಗೆ ನೀನು ಮಾತಾಡಬಾರ್ದು. ಯಾಕಜ್ಜಿ ನಮಗೂ ಮಾತಾಡೋ ಅಧಿಕಾರ ಐತೆ, ಅದಕ್ಕೆ ಮಾತಾಡೋದು. ನೀನು ಮಾತಾಡಬೇಡ ಅಂತೀಯ ನೀನು. ಅಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇದ್ದಾರೆ, ನಿಮ್ಮ ದಡಮ್ಮ ಇದ್ದಾಳೆ, ನಿಮ್ಮ ದಡಮ್ಮನ ಕರ್ಸೇಳಿ ನಿಮ್ಮ ಅಮ್ಮ ಅವ್ರು ಮಾತಾಡ್ತಾರೆ. ನೀನು ಸುಮ್ಮನಿರು, ನೀನು ಸಣ್ಣಳಾಗಿ ನೀನು ಸುಮ್ಮನಿರ್ಬೇಕು. ಬೇಡಜ್ಜಿ, ಅವಳು ಕರೆಕ್ಟಾಗೆ ಮಾತಾಡ್ತಾಳೆ. ಅದು ಕರೆಕ್ಟಾಗಂದ್ರೆ ಇವಾಗ ದೀಕ್ಷಾ ಮಾತಾಡಿರಿ, ಅವಳು ಇನ್ನೇನು ನೀವು ನೋಡಿರತ್ತ ಮದುವೆ ಆಗ್ಯವಳೆ ಅಂತ ಮಾತಾಡ್ತಾಳೆ ಅವಳು. ಯಾಕೆ ಮಾತು ಕೇಳಬೇಕು, ಸುಮ್ಮನಿರ್ಬೇಕು. ಮಾತಾಡಕ್ಕೆ ಹೋಗ್ಬಾರ್ದು. ದೀಕ್ಷಾ ಮಾತಾಡಿರಿ ಸರಿ ಇರಲ್ಲ, ದೇವರನಿಗೂ ಸರಿ ಇರಲ್ಲಮ್ಮ ಶಾಂತಮ್ಮ. ಬಾರಮ್ಮ ಹೋಗುತ್ತ ಬರೋಣ, ಬಾ ಅವಳನ್ನ. ನೀನು ಬರಬೇಡ, ಸುಮ್ಮನಿರು. ನಾನು ಅಕ್ಕ ಹೋಗ್ತೀವಿ. ಬಾರಿ ಅಕ್ಕ ಹೋಗಿ ಇಲ್ಲೋಡು. ನಮಗೂ ನಿಮ್ಗೂ ಸಂಬಂಧ ಇಲ್ಲ ಕಣಮ್ಮ, ನಾವು ಬರಲ್ಲ. ನೀನು ಬರೋದು ಬೇಡ ನಮ್ಮ ಮನೆಗೆ. ನಮಗೂ ನಿಮಗೂ ಸಂಬಂಧ ತೀರ್ತು ಅಂತ ಹೋಗಿ ಹೇಳ್ ಬರೋಣ ಬಾ ಇಲ್ಲಿ ಅವಳಿಗೆ. ನಡಿ ಹೋಗಿ ಸರಿಯಾಗಿ ಬೈದು ಹೇಳ್ ಬರೋಕ್ಕಾಗುತ್ತೆ. ಈ ಪಾಟಿ ಬುದ್ಧಿವಾದ ಹೇಳಿದ್ವಿ, ನಮ್ಮ ಮಾತು ಮೀರಿ ಓದಲ್ಲೇ ನಿನ್ನ ಪಾಡಿಗೆ ನೀನು ಏನೇ ಬಂದ್ರು ನೀನು ಅನ್ಬೋಸ್ಕೊಂಡು ನೀನು ಇಲ್ಲೇ ಇರಬೇಕು. ನೀನು ಯಾವಳು ತಿರ್ಗಿ ನೋಡಲ್ಲ, ಯಾವಳು ಮಾತಾಡ್ಸಲ್ಲ ಅಂತ ಹೇಳ್ ಬರೋಣ. ನಡಿ ಹೋಗಿ ಚಂದಕ್ಕೆ ಮುಗಿದು ಬಂದ್ರೆ ಗೊತ್ತಾಗುತ್ತೆ. ಇನ್ನೇನು ಹೇಳಕ್ ಹೋಗ್ತೀರಿ, ಸುಮ್ಮನಿರಿ ಆಗೋಗಿರೋದಕ್ಕೆ. ಸುಮ್ಕಿರಪ್ಪ, ಹೇಳ್ಬತ್ತೀನಿ, ಸುಮ್ಕಿರು. ಹೇಳ್ಬತ್ತಾರಂತ ಪಾಪ, ಸುಮ್ಕಿರು. ದಿವಸ ಹೋಗ್ಬೇಡ, ಸುಮ್ಕಿರಮ್ಮ ನೀನು. ಹೋಗ್ತೀನಿ ಕಣಪ್ಪ, ಹೋಗ್ತೀನಿ, ಸರಿಯಾಗಿ ಹೇಳ್ಬತ್ತೀನಿ ಅವಳಿಗೆ. ಸುಮ್ಮನಿರಮ್ಮ, ಹೇಳ್ದಷ್ಟು ಕೇಳ್ಬೇಕು ನೀನು. ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಅಷ್ಟೇನೆ. ನಡಿಯಾಕ ಲವಡಿ ಮುಂಡಿಗೆ 2 ಬಾರಿಸಿ ಹೇಳ್ ಬರೋಣ. ನಮಗೂ ನಿಮ್ಗೂ ಏನೋ ಸಂಬಂಧ ಇಲ್ಲ ಅಂತ ಹೇಳ್ ಬರೋಣ. ಎಂತಮ್ಮ ವಜ್ಜಾದ್ ಬೇಡ, ಬಡಿಯಾದ್ ಬೇಡ, ಸುಮ್ಮನೆ ಹೋಗಿ ಅವಳು ಬರ್ರೆ ತಾಯಿ. ಆಗೋಗಿರೋದಕ್ಕೆ ಯಾಕೆ ನೀವು ವಜ್ಜಕ್ಕೆ ಹೋಗ್ತೀರಾ? ಆಗಿರೋದೇನು ಮಾಡೋಕ್ಕಾಗಲ್ಲ. ಇಲ್ಲ 2 ಡೇಟ್ ಬಾರಿಸ್ಬೇಕು ಅವಳನ್ನ. ಸುಮ್ಮನೆ ಹೋಗಿ ಹೇಳು ಬರಾಗಿಲಿ, ವಾದ್ಯದ ಬೇಡ, ಯಾತು ಬೇಡ. ಸುಮ್ಮನೆ ಯಾಕೆ ಒಯ್ಯಕ್ಕೆ ಹೋಗ್ತೀಯ ನೀನು? ಹೋಗಿ ಸುಮ್ಮನ. ಇಲ್ಲ ಬಾರಿಸ್ಲಿ, ಸುಮ್ಮನಿರು. ಕೆನ್ನಿ ಕಪಾಳ ಕೆಳ ಬಾರ್ಸಮ್ಮ. ಹೇಳಿದ್ದು ಅರ್ಥ ಆಗ್ಲಿಲ್ವೇನೆ ಲೌಡಿ? ನಾವು ಹೇಳಿರು ನನ್ನ ಮಾತು ಮೀರಿ ಹೋಗಿ ಮದುವೆ ಆದಲ್ಲೇ ಅಂತ ಹೇಳಿ ಹೋಯ್ದು ಬಾ. ಹೋಗಿ ಅವಳಿಗೂ ಹೇಳಿದ್ದೀನಿ, ರಾಜಿಗೆ ನಿನ್ನ ಮಗ ಹಿಂಗೆ ಮಾಡ್ತಾ ಇದ್ದಾನೆ ಅಂತ. ಅವಳು ಊಟ ಬಿಟ್ಟು ಅವಳು ಕಳಿಸಿದಾಳೆ. ಇನ್ನೂ ಸುಮ್ಮನೆ ನೀನು ಮಾತಾಡಬೇಡ ಕಣಮ್ಮ, ಮಾತಾಡಬೇಡ. ನಿನ್ನೊಳ್ಳೆ ಕೇಳೋದು ನಾನು. ನೀನೇನು ಮಾತಾಡಿದೆ ದೇವರಣೆಗೂ ಬೆಲೆ ಇರಲ್ಲ ಕಣಮ್ಮ, ನಿನಗೆ ಬೆಲೆ ಇರಲ್ಲ. ನೀನೇನು ನಿಸ್ಕೋಬೇಕಾಗುತ್ತೆ, ಅದಕ್ಕಾಗಿ ಹೇಳ್ತಿರೋದು. ಸುಮ್ಕಿರಜ್ಜೈ ನೀನೊಬ್ಳು. ನಾನು ಮಾತಾಡಬೇಡ ಅಂತೀಯ. ಮಾತಾಡೋಕೆ ಅಧಿಕಾರ ಇರೋದಕ್ಕೆ ನಾವು ಮಾತಾಡ್ತಾ ಇರೋದು. ಇವಾಗ ನಾವು ಈ ಮನೆಯಾಗ ಇದ್ದೀವಿ ಅಂದಮೇಲೆ ನಮ್ಗೆ ಇವಾಗ ಎಲ್ಲ ಅಧಿಕಾರನೂ ಐತೆ. ನಮ್ಮ ಅಕ್ಕಯ್ಯರನ್ನಾಗಲಿ ಎಲ್ಲರನ್ನೂ ಆಗಲಿ ಕೇಳೋ ಅಧಿಕಾರ ಐತೆ, ಎಲ್ಲ ಅಧಿಕಾರನೂ ಐತೆ ನಮಗೆ. ಹಿಂಗಂದ್ರೆ ಇನ್ನೇನು ಹೇಳ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಶಾಂತಮ್ಮನೂ ಸಿಟ್ಟಾಗ್ಯವಳೆ. ಮಗಳು ಹೋಗಿ ಮದುವೆ ಆಗ್ಯಾಳೆ ಅಂತ. ಇವಾಗ ಏನು ಮಾಡೋಕ್ಕಾಗುತ್ತೆ? ಒಬ್ಬೊಬ್ಬರ ಹಣೆ ಬರ್ದಾಗ ಒಂದೊಂಥರ. ಅವ್ರನ್ನೇ ಕಟ್ಕೋಬೇಕು ಅಂಬೋದಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ? ಅವಳು ಇಷ್ಟಪಟ್ಟು ಹೋಗಿ ಮದುವೆ ಆಗ್ಯವಳೆ. ಅದಕ್ಕೇನೆ ಸರಿಯಾಗಿ ಬೈದು ಬತ್ತಿ ಅಂತ ಹೋಗ್ಯವಳೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.